Hey, hello guys, welcome back to my YouTube channel, ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇವಾಗ ನಾವು ಫೋರ್ತ್ ಬ್ಲಾಕ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮ ಶಾಪಿಂಗ್ ಮಾಡಬೇಕಂತೆ. ಸೊ ಅದಕ್ಕೆ ಹೋಗ್ತೀವಿ ಅಲ್ಲಿ ಮೇಲೆ. ಸೊ ಅದಕ್ಕೆ ಇವಾಗ ನಾನು ನನ್ನ ಚಿಕ್ಕಮ್ಮ ಫೋರ್ತ್ ಬ್ಲಾಕ್ಗೆ ಹೋಗ್ತಾ ಇದ್ದೀವಿ. ಹೇ ಮಾಡಮ್ಮ. ಹಾಯ್. ಸ್ವಲ್ಪ ಜೋರಾಗಿ ಹೇಳು. ಹಾಯ್ ಫ್ರೆಂಡ್ಸ್, ಹೋಗ್ತಾ ಇದೀವಿ ನಾವು ಇವಾಗ ಫೋರ್ತ್ ಬ್ಲಾಕ್ಗೆ. ಇವಾಗ ನಡ್ಕೊಂಡು ಹೋಗ್ಬೇಕು, ಫುಲ್ ಬಿಸಿಲು ಇದೆ. ನೆಗಡಿ ಆಗ್ತಿದೆ, ಬಾಕ್ಲಾಕಿಲ್ಲ, ಏನಾಗಲ್ಲ. ನಮ್ಮ ಔಟ್ಫಿಟ್ ಚಿಕ್ಕಮ್ಮ ಆಗಿದ್ದು ಔಟ್ಫಿಟ್ ಬಟ್ಟೆ. ಬಿಸಿಲು ಗೈಸ್ ಫುಲ್ಲು ನೋಡಿ ಎಷ್ಟಿದೆ, ಕಣ್ಣೆ ಬಿಡೋಕ್ಕೈತಾ ಇಲ್ಲ. ಇವಾಗ ಬಸ್ಸಲ್ಲಿ ಹೋಗಿ ಸಿಗ್ತೀನಿ ಗೈಸ್. ಇವಾಗ ನಾವು ಫೋರ್ತ್ ಬ್ಲಾಕ್ಗೆ ಬಂದಿದ್ದೀವಿ. Ladies belts, gents belts, leather belts, cotton socks, branded stuff. ಚೆನ್ನಾಗಿತ್ತು. ಎಷ್ಟಿದು? 850. ಕಮ್ಮಿ ಮಾಡಿರ್ತಾರೆ, ಕಮ್ಮಿ ಮಾಡಿಸ್ತಾರೆ. ನೋಡಿ ಈ ಥರ ತಾನೆ. ಅದಷ್ಟೇ ಬಾ, ಇನ್ನೂ ಹೋಗೋಣ. ಮಿಡಿ ತಗೋತೀಯಾ? ಆಗಿದೆ ಆಲ್ರೆಡಿ. ನೋಡ್ತಾ ಇದೀವಿ ಮತ್ತೆ ಇನ್ನೇನಾದ್ರು ಇರುತ್ತಾ ಅಂತ. ಹಾಕೋ ನೋಡು. ಆಗಲ್ಲ ಕಣಮ್ಮ, ಚಿಕ್ಕದು ಆಗುತ್ತೆ. ಅದನ್ನ ಲೂಸ್ ಮಾಡ್ಕೊಂಡ್ರೆ ಆಗುತ್ತೆ ತಾನೇ. ತಗೋತ್ಯಾ? ಹಾಗೆ ಆ ಥರ ಟೈಪಲ್ಲಿ ನೋಡ್ಬಿಡೋಣ. ಈ ಥರದ್ದೆಲ್ಲ ನೀವೊಬ್ಬ ತಗೊಂಬಂದಿದ್ದಲ್ವಾ? ಅಂದರೆ ಈ ಥರದ್ದು ನಾನು ತಗೊಂಡಿದ್ದೀನಿ. ಈ ಥರದ್ದೇ ಅಂದರೆ ಜಾಸ್ತಿ ಹಾಕೊಂಡೋಗಿ ಓಡಾಡೋಕ್ಕಾಗಲ್ಲ. ಎಲ್ಲ ಹೋಗಿ ಬರ್ತಾ. ಇವಾಗ ನೀನು ಬೆಟ್ಟ ಹಾಕ್ಬೇಕಂದ್ರೆ ಆಗಲ್ಲ ಹತ್ತಕ್ಕೆ. ಹೌದಾ? ಅದಕ್ಕೆ ನಾನು ಈ ಥರ ಜಾಸ್ತಿ ಡೈಲಿ ಬರ್ತೀನಿ. ಮತ್ತೆ ನಿಮ್ಗೆ ಏನು ಮಾಡೋದು? ಬಾ ಹಂಗೆ ನೋಡೋಣ ಆಚೆ. ನಾನು ನಾಗಿ ಫೋಟೋ ಪ್ಯಾಂಟು ಮತ್ತು ಶರ್ಟ್ ಹಾಕೊಂಡು ಟಾಪ್ ಹಾಕೊಂಡಿದ್ದೆ. ನಿಮ್ಗೆ ಸೀನಪ್ಪ ರೋಸ್ ಕೊಡ್ತಾ ಇತ್ತು. ನಾಳೆ ತರ್ಬೋದಾಗಿತ್ತು, ಕಡಿಮೆ ಅಂತ ಜೀನ್ಸ್ ಪ್ಯಾಂಟ್ ನೋಡಿ ಏನಂತೀವಿ. ಯಾವ ಇದು ಅದೆಲ್ಲ ಸರಿಯಾಗುತ್ತಾರೆ.
ಸಖತ್ ಕುಯ್ಕೊಳ್ಳುತ್ತೆ. ಏನ್ ರೇಟ್ ಅಣ್ಣ ಇದು? ಫುಲ್ ಪರ್ಚೇಸ್ ಮಾಡಿದ್ದೀವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಏನೇನು ತಗೊಂಡು. ಸುಸ್ತಾಗೋಯ್ತು. ಸುಸ್ತಾಗ್ತಿದೆ ಫ್ರೆಂಡ್ಸ್. ಸುಸ್ತಾಗೋಯ್ತು. ಕಾಲೆಲ್ಲ ನಡುಗ್ತಾ ಇದೆ ಗೈಸ್. ಹೊಟ್ಟೆ ತಿಂದಿಲ್ಲ ಗೈಸ್. ಹೊಟ್ಟೆ ಹಸಿದೈತೆ ಫುಲ್ಲು. ಹೋಗಿ ಮುಖ ಕೈಗಾಯಿ ತೊಳೆದು ತಿಂದರೆ ಸಾಕು. ಮತ್ತೆ ಬಂದ್ವಿ ಗೈಸ್ ಮನೆಗೆ. ಊಟ ತಿನ್ಕೊಂಡು ಡೈರೆಕ್ಟ್ ಸ್ವಲ್ಪ ರೆಸ್ಟ್ ಮಾಡಿ ಸಿಗ್ತೀನಿ. ಆಮೇಲೆ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ. ಮಾಡ್ತಾ ಇದ್ದೀವಿ ನಾವು ಸ್ಪೆಷಲ್ ಮಾಡಿದ್ದಾರೆ. ನಾನಿವಾಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಒಳ್ಳೆ ಹೆಚ್ಚಿ ಥರ ಇದ್ದೀನಿ ಮಾಡಿ ಬಂದಿದ್ದೀನಿ. ನಾನೇನೇನು ತೊಗೊಂಡೆಲ್ಲ ತೋರಿಸ್ತೀನಿ. ಇರಮ್ಮ ಅಲ್ಲೇ ಅಲ್ಲೇ ಇರು. ಸೊ ಗೈಸ್ ಇದು ನಮ್ಮ ಚಿಕ್ಕಮ್ಮದು. ಈ ಥರ ಇದೆ, ಚೆನ್ನಾಗಿದೆ ಅಲ್ಲ. ಫುಲ್ಲು ಒಂಥರ ಜಯನಗರಲ್ಲಿ ತೊಗೊಂಡಿರೋದು. ಕೆಳಗಡೆನೂ ಮಸ್ತಾಗಿದೆ ಇದು ನೋಡಿ. ಬ್ಯಾಕ್ ಸೈಡ್ ಏನಿಲ್ಲ. ಇದಕ್ಕೆ ಇದಕ್ಕೆ ಹೇಳ್ಕೊಟ್ಟಾರೆ ಪ್ಯಾಂಟ್. ಇದಕ್ಕೆ ಪ್ಯಾಂಟು ಇದು ಕೊಟ್ಟಿದ್ದಾರೆ. ಈ ಥರ ಇದೆ. ವೇಲ್ ಈ ಥರ ಇದೆ. ಇರಿಟೇಟ್ ಮಾಡ್ತಾರೆ ಸೊ ಬಂದರೆ. ಸೊ ನೆಕ್ಸ್ಟು ಒಂದು ನಿಮಿಷ. ಸೊ ಗೈಸ್ ಇವಾಗ ಇದೊಂದು ತೊಗೊಂಡಿದ್ದಾರೆ, ನೋಡ್ತಿದ್ದೀರಲ್ವ. ಈ ಥರ ಇದೆ. ಬ್ಯಾಕ್ ಸೈಡ್ ಏನೂ ಇಲ್ಲ, ಮುಂದೆಯಿಂದ ಈ ಥರ ಇದೆ. ಚೆನ್ನಾಗಿದೆ ಗೈಸ್, ಓಡ್ತಿದೆ. ಪ್ಯಾಂಟು ಸೇಮ್ ಅದೇ ಥರ ಸೇಮ್. ಅದಕ್ಕೆ ವೇಲ್ ಈ ಥರ ಕೊಟ್ಟಿದ್ದಾರೆ. ಬಿಡೋದಿಲ್ಲ ಗೈಸ್, ಸ್ವಲ್ಪ ಹೊತ್ತನು ಅವರು ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ. ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ಅವ್ರು ಹಂಗೆ ಆಡ್ತವ್ರೆ. ಇದೊಂದು ಗೈಸ್ ಬಂದೆ, 5 ನಿಮಿಷ ಇರ್ರಿ. ಇದೊಂದು ಇದನ್ನ ಸೇಮ್. 1 ನಿಮಿಷ ಇರಿ. ಫುಲ್ ಗಲಾಟೆ ಮಾಡ್ತವ್ರೆ ಗೈಸ್, ಬಾಗಿಲು ತೊಟ್ಟತಾನೆ ಅವ್ರೆ. ಸೊ ಅಷ್ಟೇ ಗೈಸ್. ಇದಕ್ಕೆ ಪ್ಯಾಂಟ್ ಈ ಕಲರ್ ಕೊಟ್ಟಿದ್ದಾರೆ, ಸೇಮ್ ಎಲ್ಲದಕ್ಕೂ ಹೆಂಗೆ ಕೊಟ್ಟಿದ್ರು ಹಂಗೆ. ಅದಕ್ಕೆ ವೇಲ್ ಈ ಥರ ಡಿಸೈನ್ ಇದೆ. ಇದು ಉಲ್ಟಾ ಈ ಥರ ಇದೆ. ಸೊ ಅಷ್ಟೇ ಗೈಸ್. ಈ ಮೂರಕ್ಕೂ ಒಂದು ಪೀಸ್ಗೆ ಸೆಟ್ಗೆ 750 ತೊಗೊಂಡಿದ್ದಾರೆ. ಸೊ 3 ಜೊತೆ ತೊಗೊಂಡಿರೋದು. ಸೊ 750 ತೊಗೊಂಡಿದ್ದಾರೆ. ಈಗ ಇದು ನಮ್ಮ ಚಿಕ್ಕ ಮುಂದಾಯಿತು, ಇದು ನಮ್ಮದು ತೋರಿಸ್ತೀವಿ. ಇದು ನಾರ್ಮಲ್ ಕಾಲೇಜಲ್ಲಿ ಸ್ಲೀವ್ಲೆಸ್ ಅಲೋವಿಲ್ಲ. ಅದ್ರ ಮೇಲೆ ಸ್ಲೀವ್ಲೆಸ್ ಹಾಕೊಂಡು ಹೋದರೆ ಅಕಸ್ಮಾತ್ ಅದ್ರ ಮೇಲೆ ಇದು ಹಾಕೊಂಡು ಹೋಗೋಣ, ಅಥವಾ ನಾರ್ಮಲ್ ಹಾಕೊಂಡು ಹಿಂಗೂ ಹೋಗ್ಬೋದು ಗೈಸ್. ಅದಕ್ಕೆ ಇದನ್ನು 150 ಗೈಸ್ ಇದು. ಅದಕ್ಕೆ ಇದು ತೊಗೊಂಡಿದ್ದೀನಿ. ನಾರ್ಮಲಾಗೂ ಹಾಕೊಂಡು ಹೋಗ್ಬೋದು, ಸ್ಲೀವ್ಲೆಸ್ ಮೇಲೂ ಹಾಕೊಂಡು ಹೋಗ್ಬೋದು ಅಂತ. ಬೇರೆ ಕಲರಲ್ಲಿ ತೊಗೊಳೋಣ ಅಂದ್ಕೊಂಡ್ವಿ, ಬಟ್ ಅದು ಯಾವುದೂ ಚೆನ್ನಾಗಿರಲಿಲ್ಲ ಗೈಸ್, ಅದಕ್ಕೆ ಇದು ತೊಗೊಂಡೆ. ನಾರ್ಮಲ್ ಶಾರ್ಟ್ ಕುರ್ತಾ ಇದು 200 ಗೈಸ್.
ಇಲ್ಲಿವರೆಗೂ ಬರುತ್ತೆ. ಈ ಥರ ಇದೆ ಬಾಕ್ಸ್ ಟೈಪ್. ಹಿಂದೇನೋ ಸೇಮ್ ಡಿಸೈನ್ ಇದೆ. ಮತ್ತು ವೈಟ್ ಕಲರ್ ಒಂದು. ಗೈಸ್ ಇದನ್ನು ನಾನು ರೀಫಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಬಟ್ ಏನೋ ಒಂಥರ ಅಡ್ಜಸ್ಟ್ ಆಗಿಲ್ಲ ನನಗೆ. ಅದು ಒಂಥರ ಇದೊಂದು ನಾನು ಹಾಕ್ಕೊಂಡಾಗ ಬೇಕಂದರೆ ಅದು ಫೋಟೋಗಳನ್ನ ಹಾಕ್ತೀನಿ ಗೈಸ್. ಇವಾಗ ಇದನ್ನು ಟ್ರೈ ಮಾಡಿದ್ವಿ ಹಾಕ್ಕೊಂಡು, ಅವಾಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀವಿ ನಮ್ಮ ಅಪ್ಪಗೆ ಅಂತೀನಿ, ನಮ್ಮ ಚಿಕ್ಕಪ್ಪಗೆ, ಅಮ್ಮಗೆ, ನಮ್ಮ ಚಿಕ್ಕಮ್ಮಗೆ ಹಾಕ್ಕೊಂಡು ತೋರಿಸ್ತಿದ್ವಿ. ಇದೊಂದು ಗೈಸ್, ಇದು ಚೆನ್ನಾಗಿದೆ ಒಂಥರ. ಇದು ನನಗೆ ಇಷ್ಟ ಆಯಿತು. ಆ ಮೂರಲ್ಲಿ ನನಗೆ ಇದು ಜಾಸ್ತಿ ಇಷ್ಟ ಆಯಿತು ಗೈಸ್. ಕಂಫರ್ಟಬಲ್ ಆಗಿದೆ. ಒಂದ್ಸತಿ ವಾಶ್ ಮಾಡಿದ್ರೆ ಆಮೇಲೆ ನಾರ್ಮಲ್ ಆಗಿರುತ್ತೆ ಗೈಸ್, ಚೆನ್ನಾಗಿದೆ. ಬಟ್ ನಾನು ಈ ಎರಡು ರಿಫಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಇವೆರಡು ಅಥವಾ ಇವೆರಡು ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಅಕ್ಕಗೆ ನಾಳೆಗೆ ಬೇಕು ಅಂತ ಹೇಳ್ತಿದ್ದಾಳೆ. ನೋಡೋಣ. ನೆಕ್ಸ್ಟ್ ಒಂದು ಜೀನ್ಸ್ ತೊಗೊಂಡೆ ಗೈಸ್. ನಾನು ಎಲ್ಲೇ ಹೋದರೂ ಜೀನ್ಸ್ ಮಾತ್ರ ಬಿಡಲ್ಲ, ಯಾವ್ದಾದ್ರು ಒಂದು ತೊಗೊತೀನಿ. ಇದೊಂದು ಜೀನ್ಸ್ ತೊಗೊಂಡೆ ಗೈಸ್. ಈ ಕಲರು ಕಾಣಿಸ್ತಿದೆಯಾ? ಫುಲ್ ಬೆಳಕು, ನಾರ್ಮಲ್ ಕಲರ್ ಬರುತ್ತಲ್ವಾ ಅದು. ಬಟ್ ನನಗೆ ಇದು ಕಂಫರ್ಟಬಲ್ ಇಲ್ಲ, ಸೊ ಅದಕ್ಕೆ ಇದನ್ನು ರೀಫಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೋಟಲ್ 3 ಜೊತೆ ರೀಫಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿ ನಾಳೆ ಮಾಡಬೇಕು. ಅಷ್ಟೇ ಗೈಸ್ ತೊಗೊಂಡಿದ್ದು. ಸೊ ಅಷ್ಟೇ ಗೈಸ್ ನಾನು ತೊಗೊಂಡಿದ್ದು. ನಾವು ಶಾಪಿಂಗ್ ಮಾಡಿದ್ದು ಅಷ್ಟೇ ಸದ್ಯಕ್ಕೆ. ನಾನು ಇನ್ನೂ ಬ್ಯಾಗ್ ಮತ್ತು ಚಪ್ಪಲು ಮತ್ತು ನಾರ್ಮಲ್ ಕ್ಲಿಪ್ಸ್ ಈ ಥರದ್ದು ಸಮಥಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಆಗಿಲ್ಲ. ಫುಲ್ ರಶ್ ಇತ್ತು ಗೈಸ್. ಇವತ್ತು ಸಂಡೇ ಬೇರೆ ಅಲ್ವಾ, 4th ಬ್ಲಾಕಲ್ಲಿ ಎಷ್ಟು ಜನ ಇರ್ತಾರೆ ನಿಮಗೆ ಗೊತ್ತು. ಸೊ ಅದಕ್ಕೆ ನಾನು ಅಷ್ಟೇ ತೊಗೊಂಡೆ. ಅಷ್ಟೇ ಮುಗಿಯುತ್ತೆ. ನಾಳೆಯಿಂದ ಕಾಲೇಜ್ ಗೈಸ್. ನನಗೆ 3 ತಿಂಗಳು ಮನೇಲೇ ಇದ್ದೆ ಗೈಸ್. ಬೋರಿಂಗ್. ಇನ್ನು ನಾಳೆ ಕಾಲೇಜ್ ಸ್ಟಾರ್ಟ್ ಆಯಿತು ಅಂದರೆ ರಜೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ನೋಡಬೇಕು. ಸೊ ಅಷ್ಟೇ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗುವ.